ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಪ್ರಿಯ ವೀಕ್ಷಕರೇ, ಇದು ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ ಬಾಳೆಹೊನ್ನೂರು. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಹೇಳಿಕೊಟ್ಟ ಈ ವೀರಶೈವ ಧರ್ಮದ ಒಂದು ಪೀಠ, ಇದರ ಒಂದು ಹಿನ್ನೆಲೆ ದೇವನೇ ವೀರಭದ್ರ ಸ್ವಾಮಿ ಆಗಿರುತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಇದು ಉದ್ಭವ ನಂದಿ, ಹರಕೆ ನಂದಿ ಅಂತೇಳಿ ನಮ್ಮ ಪೀಠದಲ್ಲಿ ಅತಿ ವಿಶೇಷವಾಗಿರೋಂಥದ್ದು. ಇದು ಅಂದರೆ ಈ ಪೀಠಕ್ಕೆ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯ ಅಂತೇಳಿ 2ನೇ ಜಗದ್ಗುರುಗಳು ವಿಭೂತಿರೊಂದು ಚಿತ್ರ ಬಿಡಿಸಿದ್ರಂತೆ. ಅದು ಪ್ರತಿ ವರ್ಷ ಕಲ್ಲಿನ ರೂಪದಲ್ಲಿ ಬೆಳೀತಾ ಇದೆ. ಅದ್ರಲ್ಲಿ ಈಗ ಒಂದು ಕಣ್ಣು ಕಾಣಿಸ್ತಾ ಇದೆಯಲ್ಲ, ಅದೇ ರೀತಿ ಇನ್ನೊಂದು ಕಣ್ಣು ಬಂದು ಪೂರ್ಣ ಹೊರಗಡೆ ಬಂದಾಗ ಮತ್ತೆ ಈ ಪೀಠಕ್ಕೆ ಪುನರ್ಜನ್ಮ ತಾಳಿ ಬರ್ತೀವಿ ಅಂತೇಳಿ ಆ ರುದ್ರಮುನಿ ಶಿವಾಚಾರ್ಯರು ಕಾಲಜ್ಞಾನ ಬರೆದಿಟ್ಟು ಹೋಗಿದ್ದಾರೆ. ತುಂಬ ಮಹಿಮೆ ಇದೆ. ಅದರ ಹತ್ರ ನಿಮ್ಮ ಮನಸ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ಊರು ತಿಳ್ಕೊಂಡು ನಿಮ್ಮ ಭಕ್ತಿ ಕಾಣಿಕೆ ಇಟ್ಟು ಹರಕೆ ಮಾಡ್ಕೊಂಡೋದು ನಡೆಸ್ಕೊಡುತ್ತೆ. ಆಮೇಲೆ ಬಂದು ಹರಕೆ ತೀರಿಸೋದ್ರೆ ಆಯಿತು. ಮತ್ತು ಇದನ್ನು ಚಿತ್ರ ಬಿಡಿಸಿದಂಥ ರುದ್ರಮುನಿ ಶಿವಾಚಾರ್ಯರದು ಜೀವಂತ ಸಮಾಧಿ ಇದೆ ದೇವಸ್ಥಾನ ಹಿಂಭಾಗದ ಅಂಡರ್ಗ್ರೌಂಡಿಗಲ್ಲಿ. ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಲಿಂಗೋದ್ಭವ ರೇಣುಕಾಚಾರ್ಯರು ಈ ಪೀಠದ ಮೊದಲನೇ ಜಗದ್ಗುರುಗಳು. ಈ ಶ್ರೀಗಳ ಹೆಸರು ರುದ್ರಮುನಿ ಶಿವಾಚಾರ್ಯರು ಅಂತ. ಈ ಪೀಠದ 2ನೇ ಜಗದ್ಗುರುಗಳು ಇವರು. ರೇಣುಕಾಚಾರ್ಯರು ಹೇಗೆ ಲಿಂಗದಿಂದ ಉದ್ಭವಿಸ್ತಾರೋ ಹಾಗೆ ಇವರು ಸಹ ಆ ಲಿಂಗದ ಮುಂದೆ ಭೂಮಿಯಿಂದ ಉದ್ಭವಿಸಿ ಬಂದಂತಹ ಜಗದ್ಗುರುಗಳು ಇವರು. ನಮ್ಮಂಗೆ ನಿಮ್ಮಂಗೆ ತಾಯಿ ಗರ್ಭದಿಂದ ಇವರು ಜನಿಸಿಲ್ಲ. ಭೂತಾಯಿ ಗರ್ಭ ಅಂದರೆ ಭೂಮಿಯಿಂದ ಉದ್ಭವಿಸಿ ಬಂದಂತಹ ಜಗದ್ಗುರುಗಳು. ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಬಲಭಾಗದಲ್ಲಿ ಒಂದು ನಂದಿ ವಿಗ್ರಹ ಬೆಳೀತಾ ಇದೆ, ನೋಡ್ಕೊಂಬಂದ್ರಲ್ಲ ಎಲ್ಲ. ಅದನ್ನ ಇವರೇ ಕ್ರಿಸ್ತಪೂರ್ವದಲ್ಲಿ ಭಸ್ಮದಿಂದ ಚಿತ್ರ ಬಿಡಿಸಿದ್ದು. ಇವರು ಹೇಗೆ ಭಸ್ಮದಿಂದ ಚಿತ್ರ ಬಿಡಿಸ್ತಾರೋ ಅದು ಹಾಗೆ ಕಲ್ಲಿನ ರೂಪದಲ್ಲಿ ಬೆಳೀತಾ ಇದೆ. ಅದರದು ಒಂದು ಕಣ್ಣು ಬಂದಿದೆ. ಅದೇ ರೀತಿ ಸಂಪೂರ್ಣವಾಗಿ 2 ಕಣ್ಣು ಬಂದಾಗ ಇವರು ಪುನರ್ಜನ್ಮ ತಾಳಿ ಇದೇ ಪೀಠಕ್ಕೆ ಬಂದು ಜಗದ್ಗುರುಗಳಾಗಿ ಮುಂದುವರಿತಾರೆ. ಶೈವರ 5 ಪಂಚಪೀಠಗಳಲ್ಲಿ ಇದು ಮೊದಲನೇ ಪೀಠ. ಇದು ಬಾಳೆಹೊನ್ನೂರು ರಂಭಾಪುರಿ ಪೀಠ ಅಂದರೆ ರೇಣುಕಾಚಾರ್ಯರು ಈ ಪೀಠವನ್ನು ಸ್ಥಾಪನೆ ಮಾಡಿದಂಥರು. 2ನೇ ಪೀಠ ಉಜ್ಜಯಿನಿ, 3 ಕೇದಾರ, 4 ಶ್ರೀಶೈಲ, 5 ಕಾಶಿ. 5 ಪಂಚಪೀಠಗಳಲ್ಲಿ ಈ ಬಾಳೆಹೊನ್ನೂರು ರಂಭಾಪುರಿ ಪೀಠನೇ ಮೊದಲನೇದು. ರೇಣುಕಾಚಾರ್ಯರೇ ಈ ಪೀಠದ ಮೂಲ ಸ್ಥಾಪಕರು. ರೇಣುಕಾಚಾರ್ಯರ ಪರಂಪರೆಯಲ್ಲಿ ಈಗಿರೋರು 121ನೇವರು. ಸುಮಾರು 3000 ವರ್ಷಗಳ ಇತಿಹಾಸ ಇದೆ. ಮಹಾನ್ ಪವಾಡ ಪುರುಷರು ಬೆಂಗಳೂರು ಹತ್ರ ರಾಮನಗರ, ರೇವಣಸಿದ್ದೇಶ್ವರ ಬೆಟ್ಟ, ಸಿದ್ಧರು ಬೆಟ್ಟ, ಶಿವಗಂಗೆ, ಗುಲ್ಬರ್ಗ ಜಿಲ್ಲೆ ರಟಗಲ್ ರೇವಣಸಿದ್ದೇಶ್ವರ ಬೆಟ್ಟ, ಗುಲ್ಬರ್ಗ ರಟಗಲ್ ರೇವಣಸಿದ್ದೇಶ್ವರ ಬೆಟ್ಟ, ಬಿಜಾಪುರ ಜಿಲ್ಲೆ ಹೊರತಿ. ಒಟ್ಟು ದೇಶಾದ್ಯಂತ ಸುಮಾರು 12,000 ಕಡೆ ತಪಸ್ಸು ಮಾಡಿದರು. ಎಲ್ಲಿ ತಪಸ್ಸು ಮಾಡಿ ಎಲ್ಲಿ ಪಾದ ಇಟ್ಟಿದ್ದಾರೆ ಅವೆಲ್ಲ ಕೂಡ ಈ ಪೀಠದ ಶಾಖಾ ಮಠಗಳಾಗಿದೆ. ಜಗದ್ಗುರು ರೇಣುಕಾಚಾರ್ಯರು ಸಾಕ್ಷಾತ್ ಶಿವನ ಸ್ವರೂಪರು. ಅಂದರೆ ಕೆಳಗಡೆ ಸೋಮನಾಥ ಲಿಂಗಿದೆ, ಮೇಲೆ ರೇಣುಕಾಚಾರ್ಯ ಮೂರ್ತಿ ಇರ್ತಕ್ಕಂಥ ಸ್ವಾಮಿ ಲಿಂಗದಿಂದ ಓಡೋದು ನೋಡ್ತಕ್ಕಂದ್ರೆ ಉದ್ಭವ ಆಗಿರ್ತಕ್ಕಂಥ ರೇಣುಕಾಚಾರ್ಯರು ಸಾಕ್ಷಾತ್ ಶಿವನ ರೂಪದಲ್ಲೇ ಲಿಂಗದಿಂದ ಒಡೆದು ನೋಡ್ತಕ್ಕಂಥ. ಎದುರಿಗೆ ಶ್ರೀಪೀಠದ ಎದುರುಗಡೆ ಭದ್ರಾ ನದಿ ಹರಿತದೆ. ಇಲ್ಲಿ ಅಗಸ್ತ್ಯನಿಗೆ ಉಪದೇಶ ಮಾಡತಕ್ಕಂಥ ಸ್ಥಳ. ರೇಣುಕಾಚಾರ್ಯರು ಸಾಕ್ಷಾತ್ ಶಿವನ ರೂಪದಲ್ಲಿ ಉದ್ಭವ ಆಗಿರ್ತಕ್ಕಂದರೆ ರೇಣುಕಾಚಾರ್ಯರು ವೀರಶೈವ ಧರ್ಮವನ್ನೇ ಸ್ಥಾಪನೆ ಮಾಡತಕ್ಕಂಥದ್ದು. ನಮ್ಮ ಏನು ಪಂಚಪೀಠಗಳಿದಿನ ಆ 5 ಪೀಠದಲ್ಲಿ ಈ ಬಾಳೆಹೊನ್ನೂರು ರಂಭಾಪುರಿ ಪೀಠನೇ ಮೂಲ. ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣ ಬಂದರು. ಬಸವಣ್ಣ ಬರೋ ಪೂರ್ವದಲ್ಲೇ ರೇಣುಕಾಚಾರ್ಯರು ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಬಸವಣ್ಣ 12ನೇ ಶತಮಾನದಲ್ಲಿ ಬಂದಿರತಕ್ಕಂಥದ್ದು. ಆ ಬಸವಣ್ಣನ ಕೂಡ ಅನ್ಯ ಧರ್ಮದಲ್ಲಿ ಜನನ ಮಾಡಿ ನಮ್ಮ 2ನೇ ಪೀಠ ಆಗಿರ್ತಕ್ಕಂಥ ಉಜ್ಜಯಿನಿಯ ಜಾತವೇದ ಮುನಿಗಳಿಂದ ಬಸವಣ್ಣ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ನಮ್ಮ ವೀರಶೈವ ಧರ್ಮವನ್ನು ಸ್ವೀಕರಿಸ್ತಾ ಇದ್ರು. ಅವರು ಕೂಡ ನಮ್ಮ ಧರ್ಮದ ಒಬ್ಬರು ಉದ್ಧಾರಕರು. ಎನ್ನುವಿನ ಪೀಠದಲ್ಲಿ ಯಾವ ಕೂಡ ನಮ್ಮ ವೀರಶೈವ ಪರಂಪರೆಯಲ್ಲಿ ಪಂಚಪೀಠಗಳು ಯಾವ ಕೂಡ ಧರ್ಮ ಪ್ರಚಾರವನ್ನು ಮಾಡೋಕ್ಕಂತ ದೇಶಾದ್ಯಂತ ಸಂಚಾರ ಮಾಡಿ ಈ ಪೀಠದ ಪ್ರಚಾರವನ್ನು ಎಲ್ಲ ಪಂಚಪೀಠಗಳು ಮಾಡ್ತಾ ಇದ್ದವು. ಜಿಯಾತ್ ಶ್ರೀ ರೇಣುಕಾಚಾರ್ಯಃ ಶಿವಾಚಾರ್ಯ ಶಿಖಾಮಣಿಃ यो वीरशैव सिद्धान्तम् स्थापयति
स्थापयामास भूतले स्थापयामास भूतले ಇಲ್ಲಿ ಪ್ರತಿದಿನ ದಾಸೋಹ ಇರುತ್ತಾ? ಪ್ರತಿ ದಿವಸ ದಾಸೋಹ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತಾ? ಬೆಳಿಗ್ಗೆ ತಿಂಡಿ. ಇಲ್ಲಿ ಮಕ್ಕಳಿಗೆ ಎಷ್ಟು ಜನ ಮಕ್ಕಳು? 300 ಜನ. 350. 300 ಜನ. 300 ಜನ ಮಕ್ಕಳು. ಇಲ್ಲೇ ವಿದ್ಯಾಭ್ಯಾಸ. जियात् श्रीरेणुकाचार्यः शिवाचार्य शिखामणिः यो वीरशैव सिद्धान्तम् स्थापयामास